ಸುಮಾರು ದಿನ ಆಯ್ತು ಲಾಗ್ ಮಾಡಿದೆ, ದಮ್ ಕಡ್ದಾಗಿತ್ತು. ಬನೆಟ್ ಓಪನ್ ಮಾಡ್ತಿದ್ದಂಗೆ ನಿಮ್ಗೆ ತೋರುತ್ತೆ ಸ್ಪೀಕರ್ಸ್ ಈಗ ಕಾಣ್ತೈತಿ ಸಾಕು. ಇದು ಆ್ಯಕ್ಚುಲಿ ಬೇಸ್ ವಿತ್ ಸೌಂಡ್ ಎರಡೂ ಇತ್ತು, ಸ್ವಲ್ಪ ಬೇಸ್ ಜಾಸ್ತಿ ಇತ್ತು. ಅದು ಕಡಿಕೆ ಇತ್ಲ ಬರೀ ಇಲ್ಲಿ ಕಾಂತಿಪ್ಪು ಸಾಕು. ಇದು ವೋಕಲ್ ಆ್ಯಂಬುಲೆನ್ಸ್ಗೆಲ್ಲ ಬರ್ತಲ್ಲ, ಅದು ವೋಕಲ್. ನೀವು ಇಲ್ಲಿ ಸೈಡಿಂದ ಕಾಂತಿಪ್ಪು ಸಾಕು, ಔಜದವ್ರದ್ದು ಬರುತ್ತೆ. ಆಪ್ಷನಲ್ಲ ಇಟ್ಟಿದೆ ಸ್ಪೀಕರ್, ಔಜ ಅವ್ರದ್ದು ಮೈಕು ಮತ್ತು ಆಡಿಯೋ ಎಕ್ಸಿಂದು ಮಿಕ್ಸರ್. ಗಾಡಿ ಒಳಗಡೆ ಇಪ್ಪೋದು 2 ಸಬ್-ವೂಫರ್ ಇತ್ತು ಗಾಡಿ ಒಳಗೆ. ಎಂಟರ್ಟೈನ್ಮೆಂಟಿಗೆ, ಗಾಡಿ ಬೇಸಿಗೆ, ನಿಮ್ಗೆ ಡ್ಯಾನ್ಸ್ ಮಾಡೋಕ್ಕೆ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ. ಇದು ಆಡಿಯೋ ಎಕ್ಸ್ ಅಂತ ಹೇಳಿದ್ರೆ ನಿಮ್ಗೆ ಔಟ್ಪುಟ್ಟು ಬೆಂಕಿ ಆಗಿ ಕೊಡುತ್ತೆ. ಬೇಸ್ ಮಾತ್ರ ಅನ್ಲಿಮಿಟೆಡ್ ಬೇಸ್. ನೀವು ನಾರ್ಮಲ್ ಕೊಡು ಸಬ್-ವೂಫರಿಗೂ ಆ್ಯಂಪಿಗೂ ಬೇಸಿಗೂ ಆಡಿಯೋ ಎಕ್ಸ್ ಕನೆಕ್ಟ್ ಮಾಡಿ ಕೊಡೋದಕ್ಕೂ ನೆಕ್ಸ್ಟ್ ಲೆವೆಲ್ ಇತ್ತು. ಮತ್ತು ನಾನು ಗಾಡಿ ಹೊರಗಡೆ ಒಂದು 6 ಸ್ಪೀಕರ್ ಇತ್ತು ಗಾಡಿ ಹೊರಗಡೆನೆ, ಅದನ್ನು ತೋರಿಸ್ದೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ, ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಈ ಥರ ಆಡಿಯೋ ಎಕ್ಸ್ ಚಾನಲ್ ಬೇಕೇ ಬೇಕು. ಸೊ ಅದಕ್ಕೆ ಇದನ್ನು ಹಾಕೋದು. ಬೆವರು ಸಿಕ್ಕಾಪಟ್ಟಿ, ಶೆಕೆ ಜಾಸ್ತಿ ಇತ್ತು. ಎ ಸಿ ಗಾಡಿ, ಬಟ್ ಎ ಸಿ ಹಾಕಿ ವೀಡಿಯೋ ಮಾಡೋಕೆ ಆಗ್ತಿಲ್ಲಲ್ಲ, ಹಂಗಾಗಿ ಕಡಿಕೆ ಇದು ನನ್ನ ಸಣ್ಣ ಡ್ರೀಮ್. ಕಾಂತಿಪ್ಪು ಸಾಕ ಸ್ಕೇಲ್ ಮಾಡಲ್ ರೇಂಜ್ ರೋವರ್ ಡಿಸ್ಕವರಿಂದ ಅದನ್ನ ಇಟ್ಟಿದೆ ಸಾಕು. ಯಾರಿಗಾರು ನಾನು ತೋರಿಸಿರೋ ಆಕ್ಸೆಸರೀಸಲ್ಲಿ ಎಂಥಾರು ಬೇಕಿದ್ರೆ ನಂಗೆ DM ಮಾಡಿ, ನಾವು ಅದನ್ನು ನಿಮಗೆ ಲಿಂಕ್ ಇಲ್ದಿರೆ ಅವ್ರದ್ದು ಡೀಟೇಲ್ಸ್ ಕೊಡುತ್ತೆ, ನೀವು ಆರ್ಡರ್ ಮಾಡ್ಕೊಳ್ಬೇಕು. ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ. ನಾನು ಯಾರಂದೇಳಿ ನಿಮ್ಗೆ ಗೊತ್ತಿತ್ತು, ಕೆಲವು ಜನಿಗೆ ನೆನಪಾಯ್ತೇನೋ. ಯೂಟ್ಯೂಬಾಗಿ ಲಾಗ್ ಆಗದೆ ಸುಮಾರು ಟೈಮ್ ಆಯಿತು. ಮೊನ್ನೆ ಆಸ್ಕ್ ಮೀ ಕ್ವಶನ್ ಆಗದೊತ್ತಿಗೆ ಸುಮಾರು ಜನ ಎಲ್ಲ ಯೂಟ್ಯೂಬಾಗಿ ಲಾಗ್ ಹಾಕಿ ನಾವು ಕಾಂತತ್ ಅಂದ್ಕೊಂಡು ಹೇಳ್ತಿದ್ರಿ. ನಿಮ್ಮ ಸಪೋರ್ಟ್ ಹೆಂಗಿತ್ತು ಕಾಂಬ ಅಂದ್ಕೊಂಡು ಹೇಳಿ. ಮತ್ತು ಎಂತಂದೇಳಿ ಹೇಳ್ರೆ ಸುಮಾರು ಜನ ಬ್ರೋ ನಿಮ್ಮದು TTದು ಮಾಡಿಫಿಕೇಷನ್ಸ್ ಎಲ್ಲ ಮಾಡಿರಿ, ಬಟ್ ಅದನ್ನು ರೆಗ್ಯುಲರಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿದ್ರಿ, ಬಟ್ ಇದರಲ್ಲಿ ಹಾಕ್ಲಿಲ್ಲ. ಯೂಟ್ಯೂಬಲ್ಲಿ ಡೀಟೇಲ್ ವೀಡಿಯೋ ಮತ್ತು ಒಳಗಡೆ ಎಲ್ಲ ತೋರಿಸಿಲ್ಲ, ಅದನ್ನು ತೋರಿಸಿ ಅಂದ್ಕೊಂಡು ಹೇಳಿ ಸುಮಾರು ಜನ ಹೇಳ್ತಿದ್ರಿ. ಹಾಗಾಗಿ ನಾನು ಇವತ್ತು ಗಾಡಿನ ನಿಮ್ಮ ಮುಂದೆ ತಗೊಂಡು ಬಂದಿದ್ದೆ. ಸ್ವಲ್ಪ ಧೂಳಿತ್ತು, ಮನೆ ಬದಿ ಇಟ್ಟದ್ದು, ಸ್ವಲ್ಪ ಹೆರ್ ಬದಿ ಇರುತ್ತಲ್ಲ ರೋಡ್ ಸೈಡಾಗಿ, ಸ್ವಲ್ಪ ಧೂಳೆಲ್ಲ ಕೆಂಪು ಮಣ್ಣೆಲ್ಲ ಜಾಸ್ತಿ ಇದೆ, ಸ್ವಲ್ಪ ನೀರಾಗಿ ಬಂದಿದೆ. ನಿಮ್ಗೀಗ ಗಾಡಿ ತೋರಿಸ್ದೆ. ಕಾಂತಿಪ್ಪು ಸಾಕು ನಿಮಗೆ ಇಲ್ಲೇ ನಿಂತಿತ್ತು ನಮ್ಮದು ಬ್ರೂಸ್ಲಿ. ಇದಕ್ಕಿಟ್ಟ ಹೆಸರು ಎಲ್ಲ ನಾನು ಇನ್ಸ್ಟಾಗ್ರಾಮಾಗಿ ಹೇಳಿದೆ, ಬಿಟ್ಟರೆ ನಿಮ್ಮದು ಯೂಟ್ಯೂಬಾಗೆ ಯಾವುದೂ ಅಪ್ಡೇಟ್ ಕೊಡಲಿಲ್ಲ. ಇದು ನಾನು ನಮ್ಮದು ಐರನ್ ಸೇಲ್ ಮಾಡಿದ ನಂತರ, ನಾನು ಐರನ್ ಅಂದರೆ ಮತ್ತು ಇದಕ್ಕಿಂತ ಹಿಂದೊಂದು ಇದು TT ಅದನ್ನು ಸೇಲ್ ಮಾಡಿದ ನಂತರ ನಾನು ಈ ಗಾಡಿನ ತಗೊಂಡದ್ದು. ಬ್ರೂಸ್ಲಿ ಏನು ಹೇಳಿ ಅಂತಕ್ಕಿಟ್ಟೆ ಅಂದರೆ ನಮ್ಮ ಥೀಮೇ ಹಂಗಿದೈತೆ. ಆ್ಯಕ್ಚುಲಿ ಈ ಗಾಡಿ ತಪ್ಪತ್ತಿಗೆ ಈ ಲುಕ್ಕಲ್ಲೇ ಇರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡ್ತಿಪ್ಪರಿ ಗೊತ್ತಿತ್ತು ನಿಮಗೆ ಈ ಗಾಡಿ ಹೆಂಗಿತ್ತು ಅಂದ್ಕೊಂಡು ಹೇಳಿ. ಓಲ್ಡ್ ಶೇಪಾಗೆ ಬೆಂಗಳೂರು ಬಾಡಿ ಶೇಪ್ ಆಗಿದ್ದಿತ್ತು, ಬಟ್ ಈಗ ಫುಲ್ ಕಂಪ್ಲೀಟ್ ನಾನು ಕೇರಳ ಶೇಪ್ ಬೇಕಂತಂದು ಹೇಳಿ ಫುಲ್ ಈ ಥರನೇ ಮಾಡ್ಸೋದು. ಗಾಡಿನ ಮಾಡಿಸೋದಕ್ಕಿಂತ ಜಾಸ್ತಿ ನಾವೇ ಮಾಡೋದು ಜಾಸ್ತಿ ಇತ್ತಿದ್ರಾಗೆ. ವೀಲ್ಸ್ ಎಲ್ಲ ಕಾಂತಿಪ್ಪು ಸಾಕು ಬ್ರೂಸ್ಲಿನಲ್ಲಿ ಅಂತ ಕಿಟ್ಟೆ ಅಂತೇಳಿ ಹೇಳ್ತಿದ್ದೆ. ವೀಲ್ಸ್ನೆಲ್ಲ ಬ್ರಾಡ್ ಮಾಡಿ ಸ್ವಲ್ಪ ಅಗ್ಲ ತೋರುವಂಗಿರಲಿ, ಅಬ್ಬರ ಇರಲಿ ಅಂದ್ಕೊಂಡೇಳಿ. ನಾನು ಹಳಿ ಗಾಡಿನೂ ಹಂಗೆ ಇದ್ದಿತ್ತು, ಅದಕ್ಕೆ ಹಾಗೆ ಇರಲಿ ಅಂದ್ಕೊಂಡೇಳಿ ಬ್ರೂಸ್ಲಿ ಅಂದ್ಕೊಂಡೇಳಿ ಇಟ್ಟಿದೆ ಸರ್. ನೀವು ಕಾಂತಿಪ್ಪು ಸಾಕು ಈ ಗಾಡಿಯಲ್ಲಿ ಮಾಡಿದಂಥ ಮಾಡಿಫಿಕೇಷನ್ಸ್ ತುಂಬ ಇತ್ತು. ಬಂಪರ್ ಐಪಕ್ಕೂ ಸಾಕು, ಫಾಗ್ ಲ್ಯಾಂಪ್ ಐಪಕ್ಕೂ ಸಾಕು. ಇದು 3 ಕಲರ್ ಫಾಗ್ ಲ್ಯಾಂಪ್ 7000 ರುಪೀಸ್ ಐತಿ. ಈ ಫಾಗ್ ಲ್ಯಾಂಪಿಗೆ 3 ಕಲರ್ ಆಯ್ತು. ಬಂಪರ್ ಲಿಪ್ಪು ಮತ್ತು ಎಕ್ಸ್ಟ್ರಾ ರಬ್ಬರ್ಸು ಡೌನ್ ತೋರಲಿ ಅಂದ್ಕೊಂಡೇಳಿ. ಈಗ ಬಪ್ಪತ್ತಿಗೆಲ್ಲೆಲ್ಲ ತಾಕ್ತದೆ ಇಲ್ಲಿ ಕಾಂತಿಪ್ಪು ಸಾಕು. ಹೆವಿ ಡೌನ್ ಆಯ್ತು ಅಂತ ಕೇಳಿ ಇಲ್ಲಿ ತಾಕ್ತೀಗ ಅಲ್ಲಿ ಬಪ್ಪತ್ತಿ ಎರ್ಸೋತಿಗೆ. ಕಡೆಗೆ ಸೈಡ್ ಕೌಲು, ಹೆಡ್ಲೈಟ್ ಒಳಗಡೆ ಇರೋ ಬಲ್ಬ್ಸು 4000 ವೈಟಿಂದ ವೈಟ್ ಬಲ್ಬ್ಸು. ಕಡೆಗೆ ಈ ಫೋರ್ಸ್ ಆ್ಯಂಬ್ಲೆಂಟ್ ನಾವೇ ಮಾಡಿಸಿದ್ದು, ಲೇಸರ್ ಕಟಿಂಗಾಗಿ ಮಾಡಿಸಿ 3 ಲೇಯರ್ಸ್ ಕಟ್ ಮಾಡಿಸಿ ಅಕ್ರಲಿಕ್ ಶೀಟಾಗಿ. ಅದಾದಮೇಲೆ ಅದ್ರ ಮೇಲೆ ನಿಯಾನ್ ಸ್ಟ್ರಿಪ್ ರೆಡ್ ಲೈಟಲ್ಲಿ ಬ್ಲಿಂಕರ್ ಲೈಟ್ಸ್ ಕೊಟ್ಟದ್ದು, ಈ ಗ್ರಿಲ್ಸ್ ಹಾಕೋದು, ಈ ಬಂಪರ್ನ ಆ್ಯಡ್ ಆನ್ ಮಾಡೋದು. ಎಕ್ಸ್ಟ್ರಾ ಬಂಪರ್ ಇದು ಅಂದರೆ ನಮಗೀಗ ಕೂಕಂಕು ಚಾಗಿ ಕುಡುಕರೆ ಎಲ್ಲರೂ ಓದತ್ತಿದ್ದ ಡ್ರೈವರ್ಸಿಗೆ ಕೂಕಂಕು ಲೈಕ್ ಆಗ್ತಿದೆ. ಸ್ವಲ್ಪ ವೈಡ್ ಇತ್ತು ವರೆಗೆ ಕೂಕಂಕು ಲೈಕ್ ಆಗ್ತದೆ. ಕಡೆಗೆ ಮೇಯ್ನಲ್ಲಿ ಹೇಳಿದ್ರೆ ಇದ್ರ ಮೇಲೆ ನಿಂತ್ಕೊಂಡು ನಾನು ಗಾಡಿ ವಾಶ್ ಮಾಡೋಕ್ಕೆ ಸ್ವಲ್ಪ ಯೂಸ್ಫುಲ್ ಇತ್ತು. ಇಲ್ಲಿ ಕಾಂತಿಪ್ಪು ಸಾಕು ಗ್ಲಾಸ್ ಆಗಲಿ ಮೇಲೆ ಡೈಲಿ ವಾಶ್ ಮಾಡೋಕ್ಕೆ ಸ್ವಲ್ಪ ಯೂಸ್ ಸಮ ಗಟ್ಟಿ ಇತ್ತು. ಕಡೆಗೆ ಅದು ಬಿಟ್ಟರೆ ಇಲ್ಲ ಆ್ಯಂಟಿಮ್ಯಾಕಿಗೆ ನಾನು ಮಾತಾಡ್ತಿಪ್ಪು ಭಾಷೆ ಕುಂದಾಪುರ ಕನ್ನಡ ನಿಮ್ಗೆ ಗೊತ್ತಿಪ್ಪು ನಾನು ಬೈಂದೂರು ನಾನು. ಅರೆ ಇದೆ ಹೆರ್ ಬದಿ ಸ್ವಲ್ಪ ಕಮ್ಮಿ ಅರ್ಥ ಆಗ್ತೇನೋ, ಇರಲಿ ಪರವಾಗಿಲ್ಲ. ಬಟ್ ಇದು ಕಾಂತಿಪ್ಪು ಸಾಕು ಆ್ಯಂಟನ ಇದು ರೆಡಿಮೇಡ್ ಅಲ್ಲ, ಕಸ್ಟಮ್ ಮಾಡೋದು. ಯಾಕಂದರೆ ಕಾಂತಿಪ್ಪು ಸಾಕು ಗೇಜ್ ಹೆವಿ ಇತ್ತು, ಸಮ ಅಲ್ಲಾಡೋದಿಲ್ಲ, ಅಷ್ಟು ಸ್ವಲ್ಪ ಕಮ್ಮಿ ಇತ್ತು. ಅದು ಬಿಟ್ಟರೆ ಇಲ್ಲಿ ಮೇಲೆ ಹಾಕಿ ಟಾಪ್ ಲೈಟ್ಸ್ ಎಲ್ಲ ಕಾಂತಿಪ್ಪು ಸಾಕು. ಆ ಲೈಟ್ಸ್ ಆಗಿಪ್ಪು ಸಾಕು, ಬಾಡಿ ಲೈಟ್ಸು ಸೈಡಿಗೆ ಇದನ್ನೆಲ್ಲ ನಾನೇ ಆ್ಯಡ್ ಆನ್ ಮಾಡೋದು. ಸೈಡ್ ಬಾಡಿ ಲೈಟ್ಸು ವೈಟ್ ಲೈಟ್ಸ್ ಇದು ನಿಮಗೆ ಇದರಲ್ಲೇ ಕ್ಲೋಸ್ ಇಪ್ಪ ರೋಡಲ್ಲೆಲ್ಲ ನಿಮ್ಗೆ ಸ್ವಲ್ಪ ಯೂಸ್ ಆಗುತ್ತೆ. ಸೈಡ್ ಬಾಡಿ ಲೈಟ್ಸ್ ಮೇಲ್ಗಡೆ ಅದೇ ಥರ ಆರೆಂಜ್ ಲೈಟ್ಸ್ ಹಾಕಿದೆ. ಇಲ್ಲಿ ಕಾಂತಿಪ್ಪು ಸಾಕು ನಿಮ್ಮ ಕಾಂತಿಪ್ಪು ಸೇಮ್ TTಲಿ ಏನು ಬರುತ್ತೆ ಅದೇ ವೀಲ್ಸೇ, ಬಟ್ ಬ್ರಾಡ್ ವೀಲ್ಸ್ ಇದೆ. ಇದನ್ನು ಮ್ಯಾಗ್ ಅನ್ನೋಳಿ ಕರೋದಿಲ್ಲ, ಔಟ್ರನ್ ಕರೀತಾರೆ. ಆ್ಯಕ್ಚುಲಿ ಬಪ್ಪು ಬ್ಲ್ಯಾಕ್ ಕಲರ್, ಬಟ್ ನಾನು ನನ್ನ ಕಾರಿಂದ ಐಪುಕ್ ಸಾಕು ನನಗೆ ಗೋಲ್ಡ್ ಮೇಲೆ ಸ್ವಲ್ಪ
ಜಾಸ್ತಿ ಪುಕ್ಕವಾಗಿ ಕ್ರಶ್ ಇದನ್ನು ಗೋಲ್ಡ್ ಕಲರ್ ಮಾಡಿದೆ. ಸುಮಾರು ದಿನ ಆಯ್ತು ಲಾಗ್ ಮಾಡಿದೆ, ದಮ್ ಕಡ್ದಾಗಿತ್ತು. ಕಡೆಗೆ ಇದನ್ನು ಗಾಂಧಿಪು ಸಾಕು ನೀವು. ಸೇಮ್ JK ಟೈರ್ಸ್, JK ಸ್ಟೀಲ್ ಕಿಂಗ್ ಇಸ್ ದಿ ಬೆಸ್ಟ್ ಇದಕ್ಕೆ, ಪಿಕಪ್ಪಿಗೆ ಆಗಲಿ TTಗೆ ಆಗಲಿ. ಆಮೇಲೆ ಇದನ್ನು ನಾನು ನೆಕ್ಸ್ಟ್ ಹಾಕ್ಸಿದ್ದು, ಇದನ್ನು ಇಲ್ಲಿ ಈ ಮಡ್ಗಾಡ್ ಆಗಲಿ. ಯಾಕಂದರೆ ರೋಡಿಂದ 2 ಇಂಚ್, ಬಾಡಿಯಿಂದ 2 ಇಂಚ್ ಹರಿಗಿತ್ತು ಟಯರ್, ಫುಲ್ ಕಂಪ್ಲೀಟ್ಲಿ ಕೆಸರು ಗಾಡಿ ಬಾಡಿ ಹೊಡಿತ್ತು. ಅದಕ್ಕೋಸ್ಕರ ಇದಾಯಿಪು ಸಾಕು. PK ಹಾರ್ಡ್ವೇರ್ ನಿಮ್ಗೆ ಗೊತ್ತಿಪ್ಪು ಸಾಕು. ಯಾರಿಗಾರು ನಾನು ತೋರಿಸಿರೋ ಆಕ್ಸೆಸರೀಸಲ್ಲಿ ಎಂಥಾರು ಬೇಕಿದ್ರೆ ನಂಗೆ DM ಮಾಡಿ, ನಾವು ಅದನ್ನು ನಿಮಗೆ ಲಿಂಕ್ ಇಲ್ದಿರೆ ಅವ್ರದ್ದು ಡೀಟೇಲ್ಸ್ ಕೊಡುತ್ತೆ, ನೀವು ಆರ್ಡರ್ ಮಾಡ್ಕೊಳ್ಳೋಕ್ಕೆ ಎಡ್ಡ ಕೊಡ್ಬೇಡ. ಇಲ್ಲಿ ನಿಮ್ಮ ಕಾಂತಿಪು ಸಾಕು. ಇದೊಂದು 2.5-3 ಇಂಚ್ ಇತ್ತು, ಇನ್ನೂ ಯಾರಕ್ಕೆ ತರ್ಲಕ್ಕೆ ಬೇಕಾರೆ ಫುಲ್ ಬಿಡ್ತಿತ್ತು. ನಾನು ಇಷ್ಟೇ ಸಾಕು ಅನ್ಕೇಳಿ ಇಷ್ಟೇ ಮಾಡಿದೆ. ಇದರದ್ದೆಲ್ಲ ಪ್ರೈಸ್ ಹೇಳೋಕ್ಕೋತಿಲ್ಲ, ಬಟ್ ನೀವು ಒಂದು ನಿಮ್ಗೆ ಎಂಥಾರು ಬೇಕು ಅಂತ ಹೇಳಿದ್ರೆ ನಮ್ಗೆ ಕೇಳಿ ನಾವು ಹೇಳ್ತೀವಿ. ಇದೂ ಅಷ್ಟೇ ಹೊರಗಡೆ ತರಿಸೋದು ಕಾಣಿ. ಇದು ಸೇಮ್ ಮಣ್ಣು ಹೆರಕ್ಕೆ ಬರ್ತದೆ ಹೇಳಿ ಹೆರಕ್ಕೆ ತರಿಸೋದು. ಮ್ಯಾಟು ಎಷ್ಟು ಹಾಕ್ಸೋದು ಮ್ಯಾಟು. ಇಲ್ಲಿ ನೀವು ಕಾಂತಿಪು ಸಾಕು. ಇದೆಂತ ಹೇಳಿದ್ರೆ ಹೊರದೇಶದಲ್ಲೆಲ್ಲ ಗಾಡಿ ಮಡ್ಡಲ್ಲೆಲ್ಲ ಸಿಕ್ಕಬಿದ್ರೆ, ಈ ಡರ್ಟ್ ರೇಸಿಂಗ್ ಎಲ್ಲ ಮಾಡೋ ಟೈಮಿಗೆ, ಇಲ್ಲಾಂದರೆ ಗಾಡಿ ಹುಕ್ಕ ಬಿದ್ದರೆ ಇದನ್ನು ಗಾಡಿ ರೆಡಿ ಕೊಡ್ತಾರೆ. ಟೈಯರ್ ಪೀಸ್ ಥರ ಇರುತ್ತೆ, ಬಟ್ ಇದು ಆ್ಯಕ್ಚುಲಿ ವರ್ಕ್ ಮಾಡೋದಿಲ್ಲ. ಫೈಬರ್ ಪೀಸ್ ಇದು, ಪ್ಲಾಸ್ಟಿಕ್ ಬರುತ್ತಿದ್ರಲ್ಲಿ, ಬಟ್ ಅಷ್ಟು ಗೇಜ್ ಇಲ್ಲ ಅನ್ನೋದು ನಾನು ಫೈಬರ್ ತರಿಸಿದೆ. ವೆಯ್ಟ್ ಸ್ವಲ್ಪ ಜಾಸ್ತಿ ಇತ್ತು. ಇದಲ್ಲೇ ಫಿಕ್ಸ್, ಇದಂತೆ ಅವಕಾತಿಲ್ಲ. ಗಾಡಿ ಹಿಂದೆ ತೋರಿಸ್ತದೆ. ನೀವಿಲ್ಲಿ ಕಾಂತಿಪು ಅಂತ ಲ್ಯಾಡ್ರು, ಆ್ಯಕ್ಚುಲಿ ಇದು ವೈಟ್ ಇದ್ದಿದ್ದು, ನಾನೆಲ್ಲ ಬ್ಲ್ಯಾಕಲ್ಲಿ ಇರಲಿ ಅಂದ್ಕೊಂಡು ಹೇಳಿ ಸ್ಟೀಲ್ ಕಂಪೋಸ್ ಮಾಡಿ ಎಲ್ಲ ಬ್ಲ್ಯಾಕಲ್ಲಿ ಮಾಡಿದೆ. ಇದು ಕಸ್ಟಮ್ ಬ್ರೇಕ್ ಲೈಟ್, ಅದು ರನ್ನಿಂಗಲ್ಲಿ ಬರುತ್ತೆ. ಈ ಬ್ರೇಕ್ ಲೈಟ್ಸು, ಇದೆರಡು ಬ್ರೇಕ್ ಲೈಟ್ಸು ಬ್ಲಿಂಕರಲ್ಲಿತ್ತು. 2 ಬ್ರೇಕ್ ಲೈಟ್ಸು ಬ್ಲಿಂಕರಲ್ಲಿತ್ತು, ಪಾರ್ಕಿಂಗ್ ಕೂಡ ಬ್ಲಿಂಕರಲ್ಲಿತ್ತು. ಅದು ಬಿಟ್ಟರೆ ನಿಮಗೆ ಇದು ಆ್ಯಕ್ಚುಲಿ ಬನಾನಾ ಲೈಟ್ ಅಂತ ಹೇಳಿ ಕರೀತಾರೆ ಇದನ್ನು ಬ್ರೇಕಿಗೆ ಕನೆಕ್ಟ್ ಮಾಡಿದೆ ಇದನ್ನು. ಬಟ್ ಟಾಪಲ್ಲಿ ನಿಮ್ಗೊಂದು ಲೈಟ್ ತೋರ್ತಿತ್ತು, ಅದನ್ನು ಆ್ಯಕ್ಚುಲಿ ಅದನ್ನು ಬ್ರೇಕಿಗೆ ಕನೆಕ್ಟ್ ಮಾಡಿದೆ. ಇಲ್ಲಿ ತೋರಿಸಿಪ್ಪದು ಇಲ್ಲೊಂದು ನಿಮಗೆ ಸ್ಟ್ರಿಪ್ ತೋರ್ತಿತ್ತು ಸಾಕು. ಆ ಸ್ಟ್ರಿಪ್ಪಲ್ಲಿ ಅಂತ ಐತೆ ಹೇಳಿದ್ರೆ ಪಿಕಪ್ ಲೈಟ್ ಅಂತ ಕರೆದ್ರು. ಇಂಡಿಕೇಟರ್ ಹಾಕಿದಾಗ ರೈಟಿಗೆ ಹೊತ್ತು, ರೈಟ್ ಇಂಡಿಕೇಟರ್ ಹಾಕಿದಾಗ ಲೆಫ್ಟ್ ಇಂಡಿಕೇಟರ್ ಲೆಫ್ಟಿಗೆ, 4 ಇಂಡಿಕೇಟರ್ ಹಾಕಿದ್ರೆ 4 ಇಂಡಿಕೇಟರ್ ಬತ್ತು. ಪಾರ್ಕಿಂಗ್ ಇರುವಾಗ ರೆಡ್ ಲೈಟ್ ಓಡ್ತಾ ಇರುತ್ತೆ, ಬ್ರೇಕ್ ಹೊಡೆದಾಗ ಬ್ಲಿಂಕ್ ಆಯ್ತು. ಮಲ್ಟಿ ಫಂಕ್ಷನಲ್ ಆಗಿ ಕೆಲಸ ಮಾಡುತ್ತದೆ. ಹಾಗೆ ನಿಮ್ಗೆ ಇಲ್ಲ ಈಚಿಗೆ 2 ಇದು ನಂದು ಯೂಟ್ಯೂಬಿನ ಲೋಗೋ ಆಗಿಪ್ಪು ಸಾಕು. ಇಲ್ಲ ಅಂದರೆ ನಂದು ಇನ್ಸ್ಟಾಗ್ರಾಮ್ ಇನ್ನೊಂದು ಟ್ರೇಡ್ ಮಾರ್ಕ್ ಇದು ಬ್ಯಾಡ್ ಮಿಷನ್ ಅಂತ ಹೇಳಿ ಅದನ್ನೆಲ್ಲ ಹಾಕ್ಸಿದೆ. ಹಾಗೆ ಇಲ್ಲೇ ನಮ್ಮ ಬ್ಯಾಚಿಂಗ್ ಬ್ರೋ ಡ್ಯಾಡಿ ಕಾಣ್ಸೋದಮ್ಮ. ಹೆಚ್ಚಿನ ಜನ ಬ್ರೋ ಡ್ಯಾಡಿ ಅಂದರೆ ಎಂತ ನಳಿಕೆ ಅಂತಿದ್ದೀವಿ. ಬ್ರೋ ಡ್ಯಾಡಿ ಅಂತೇಳಿ ಹೇಳಿದ್ರೆ ನಾನು ನನಗೆ ಅಜಯ್ ಅಂದೇಳಿ ಅಜಯ್ನ ಹೆಸರು ಅದು. ಬ್ರೋ ಡ್ಯಾಡಿ ಅಂದರೆ ಬ್ರೋ ಡ್ಯಾಡಿ ಅನ್ಕೊಂಡಲ್ಲ, ಅಣ್ಣಪ್ಪ ಅಂದ್ಕೇಳಿ ನನ್ನ ಅಜಯ್ನ ಹೆಸರು ಬ್ರೋ ಡ್ಯಾಡಿ ಅಂತ ಹೇಳಿ ಅದನ್ನು ನಾನು ಕನ್ವರ್ಟ್ ಮಾಡಿ ಒಂದು ಸ್ವಲ್ಪ ಪಾಶ ಇರಲಿ ಅಂತೇಳಿ ಮಾಡೋದು. ಅದಕ್ಕೆ ಗೊತ್ತಾದಿಲ್ಲ ಹೆಚ್ಚಿನ ಜನ ಮೈ ಗ್ರ್ಯಾಂಡ್ ಫಾದರ್ ಅಂತ ಕೆಳಗೆ ಹಾಕಿದೆ. ಕಡೆಗೆ ಇದು ನನ್ನ ನಂಬರು, ಇದು ನಂದು ID ಸಾಕು. ಇದೊಂದು ಸ್ಟೆಪ್ನಿ, ಇದನ್ನು ಆ್ಯಕ್ಚುಲಿ ನಾನು 70 ಕಾಲದಲ್ಲಿ ಮಾತ್ರ ಯೂಸ್ ಮಾಡೋದು. ಸ್ಟೆಪ್ನಿ ಸ್ವಲ್ಪ ಬೋಳಿತ್ತು, ಬಟ್ ಇದೊಂದು ಚಂದ ಕಾಣಲಿ ಅನ್ಕೊಂಡು ಹೇಳಿ ಒಂದು ಸ್ಕಾರ್ಪಿಯೋದ ಕಂಡೆ ಹಿಂಗೆ ಮಾಡೋದು. ಅದಕ್ಕೆ ಅದನ್ನು ಹಿಂಗೆ ವೈಟ್ನರಾಗೆ ಚಂದ ಮಾಡಿ ಇಟ್ಟಿದ್ದೆ. ಇದು ಕ್ರಾಶ್ ಗಾರ್ಡ್ ಬ್ಯಾಕ್ ಸೈಡಿಂದ ಸ್ವಲ್ಪ ಹತ್ತು ಗಾಡಿ ಮೇಲೆಲ್ಲ ಹತ್ತುಕಲ್ಲ ಒಂಚೂರು ಲೈಕ್ ಆಗ್ತದೆ. ಹಿಂಬದಿ ಬೂಟ್ ಸ್ಪೇಸ್ ಎಲ್ಲ ಒಳ್ಳೆ ಇತ್ತು. ಇದು ಹಿಂಬದಿ ರಾರ್ ಆ್ಯಂಟನ ಒಂದು ಹಾಕಿದ್ದು ಚಂದ ಕಾಣಲಿ ಅನ್ನೋದು, ಸಣ್ಣದು ಶಾರ್ಟ್ ಆ್ಯಂಟನ. ಅದಕ್ಕೊಂದು ನಂದೊಂದು ಸಣ್ಣ ಕಸ್ಟಮ್ ಫ್ಲಾಗ್ ಮಾಡಿ ಹಾಕೋಗಿತ್ತು. ಫ್ಯೂಚರಾಗಿ ಕಾಣ್ತೀರಿ ನೀವು ಅದನ್ನು. ಇನ್ಮೇಲೆ ಡೈಲಿ ಲಾಕ್ಸ್ ಹಾಕತ್ನಲ್ಲ, ಡೈಲಿ ಅಲ್ಲ ರೆಗ್ಯುಲರ್ ಆಗಿ ಅದನ್ನೆಲ್ಲ ಕಾಣ್ಲಕ್ಕ ಈಚೆ ಬದಿನೂ ಹಾಕಿದೆ, ಆಚೆಗೆ ಅಂತ ಹಾಕಿದೆ. ಈಚೆ ಬದಿ ಟೈರ್ ಗಾರ್ಡ್, ಅದು ರಗ್ಗರ್ ಗಾರ್ಡ್ ಅಂತ ಹೋಗ್ತಾರೆ. ಅದಕ್ಕೆ ಒಳಗೆಲ್ಲ ಚೂರು ಲೈಟ್ ಗಮ್ಟೆಗೆ ಬಿಟ್ಟಿತ್ತು, ಕೆಳಗೆ ಹೇಳ್ತಿತ್ತು. ಇದ್ರೊಳಗೆಲ್ಲ ರೆಡ್ ಲೈಟ್ ಆಗ್ತದೆ. ಹಿಂಗೆ ನೈಟಲ್ಲಿ ಗಾಡಿ ಹೆಂಗೆ ತೋರಿಸುತ್ತಂಬುದು ಒಂದು ವಿಡಿಯೋ, ಈ ರೆಡ್ ಲೈಟೆಲ್ಲ ಹೆಂಗೆ ತೋರ್ತಂಬುದು ಆಗ್ತಿರ್ತೆ ಕ್ಲಿಪ್ ಕಾಂತಿಪ್ಪು ಸಾಕು. ಕಡಿಕೆ ಇದು ಬಿಟ್ಟರೆ ನಿಮಗೆ ಬನ್ನಿ ತೋರಿಸ್ತಾರೆ. ನಿಮಗೆ ಟಾಪಲ್ಲಿ 2 ಬಾರ್ ತೋರಿಸ್ತಿಪ್ಪಕ್ಕೂ ಸಾಕು. ಆ ಬಾರು ಆ್ಯಕ್ಚುಲಿ ನಾನು ಯಾವ ಗಾಡಿ ತಗೊಂಡ್ರು ಬಾರ್ ಒಂದು ಹಾಕೋದಿರುತ್ತೆ. ಯಾಕಂದರೆ ನಂದು ರಿಡ್ಜಲ್ಲೂ ಬಾರ್ ಇದ್ದಿತ್ತು, ಟಾಪ್ ರ್ಯಾಕಲ್ಲಿ ಕರೀತಾರಲ್ಲ ಆ ಬಾರ್, ಅದಕ್ಕೂ ಟಾಪ್ ರ್ಯಾಕ್ ಹಾಕಿದೆ. ಮತ್ತು ಆಚೀಚೆಗೆ ಸ್ಪೆಷಲಿ ನನ್ನ ರಿಡ್ಜಲ್ಲಿ ಇದ್ದಿತ್ತಲ್ಲ, ಸೇಮ್ ಅದೇ ಥರದ್ದು ಗ್ರೀನ್ ಲೈಟ್ ತರಿಸಿ ಇದಕ್ಕೆ ಹಾಕೋದು. ಸೇಮ್ ಗ್ರೀನ್ ಲೈಟ್ ಅದು, ಸೇಮ್ ಗ್ರೀನ್ ಲೈಟ್, ಸೇಮ್ ಬ್ಲಿಂಕರ್, ಸೇಮ್ ಅನ್ಲಿಮಿಟೆಡ್ ಬ್ಲಿಂಕರ್ ಬರುತ್ತೆ ಅದರಲ್ಲೇ, ಅದನ್ನು ಹಾಕ್ಸೋದು. ಕಡೆಗೆ ಮುಂದೆ ಕಾಣ್ತಿಪ್ಪದು ಇದು ಬ್ರೋ ಡ್ಯಾಡಿ ಅಂತೇಳಿ. ಇದು ಆ್ಯಕ್ಚುಲಿ ಲೈಟ್ ಬ್ಲೂ ಆ್ಯಂಡ್ ರೆಡ್ ಆ್ಯಂಡ್ ವೈಟ್ ಬ್ಲಿಂಕರ್ ಲೈಟ್ ಆಗ್ತದೆ. ಮತ್ತು ಪಿಂಕು ಆಗ್ತದೆ, ರೆಡ್ ವೈಟ್ ಪಿಂಕ್ 3 ಕಲರ್ ಆಗ್ತಿದ್ರಾಗೆ ಬ್ಲಿಂಕರ್ ಲೈಟ್. ಅದು ಬಿಟ್ಟರೆ ಫ್ರಂಟ್ ಗ್ಲಾಸಿಗೆ ಒಂದು ಎಷ್ಟು ಪರ್ಸೆಂಟ್ ನಂಗೆ ಸಾಮ ಗೊತ್ತಿಲ್ಲ, ಸುಳ್ಳು ಹೇಳೋಕ್ಕಾಗ ಸ್ವಲ್ಪ ಲೈಟ್ ಟಿಂಟ್ ಹೊಡಿಸಿದೆ ಫ್ರಂಟ್ ಗ್ಲಾಸಿಗೆ. ಯಾಕಂದರೆ ನನಗೆ ಹೈವೇದಲ್ಲಿ ಬಿಸಿಲಿಗೆಲ್ಲ ಜಾಸ್ತಿ ರಿಫ್ಲೆಕ್ಟ್ ಹಾಕೋಕ್ಕಾಗ ಕಣ್ಣಿಗೆ ಅನ್ಕೊಂಡಲ್ಲಿ ಸ್ವಲ್ಪ ಮೀಡಿಯಮ್ ಟಿಂಟ್ ಹೊಡಿಸಿದೆ. ನಿಮಗೆ ಇಲ್ಲಿ ಕಾಂತಿಪ್ಪು ಸಾಕು, ಇಲ್ಲಿ ಒಳಗಿಂದ ಅಷ್ಟು ಚೆನ್ನಾಗಿ ತೋರೋದಿಲ್ಲ, ಹೊರಗಿಂದ ಕಾಂತಿಪ್ಪು ಸಾಕು. ಸ್ಕಲ್ ಇದೆ ಅಂತಂದರೆ ನಾನು ಬ್ಯಾಡ್ ಮಿಷಿನ್ ಲೋಗೋ ಇತ್ತು ಸ್ಕಲ್ಲಾಗಿಂದ. ಸ್ಕಲ್ ಇದನ್ನು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಇದಕ್ಕೆ ನಿಯಾನ್ ಸ್ಟ್ರಿಪ್ ಎಲ್ಲ ಕೊಟ್ಟು ಲೈಟ್ ಮಾಡಿಸಿದ್ದು. ನಾನು ಮಾಡಿದ್ದಿದೆ ಕಸ್ಟಮರ್ ನಾನೇ ಮಾಡಿದ್ದೆ. ಕಡೆಗೆ ಇದನ್ನು ನನ್ನ ಸಣ್ಣ ಡ್ರೀಮ್ ಕಾಂತಿಪ್ಪು ಸಾಕು, ಸ್ಕೇಲ್ ಮಾಡಲ್ ರೇಂಜ್ ರೋವರ್ ಡಿಸ್ಕವರಿಂದ ಅದನ್ನು ಇಟ್ಟಿದೆ.
ಅದು ಬಿಟ್ರೆ ನಮ್ಮದು ಕನ್ನಡ ಫ್ಲಾಗ್ ಹಿಂದೆ ದೊಡ್ಡದಾಗಿ ಹಾಕ್ರೆ ಸ್ವಲ್ಪ ಚಂದ ತೋರುದಿಲ್ಲೇನೋ ಅಂದ್ಕೊಂಡೇಳಿ, ಅಂದರೆ ಲೋಕಲ್ಲಿ ಓಡಾಡ್ತಿರ್ತಲ್ಲ ಗಾಡಿ ಇಡೀ ದಿನ ಲೈಕತ್ತಿಲ್ಲ ಅಂದ್ಕೊಂಡೇಳಿ ನಾನು ಫ್ಲಾಗಿನ ಶಾಲನ್ನು ನಮ್ಮದು ಮಿಕ್ಸರ್ ಇತ್ತು, ಮಿಕ್ಸರನ್ನು ಬ್ಯಾಕ್ ಸೈಡಲ್ಲೇ ಹೊದಿಸಿ ಇಟ್ಟಿದೆ. ಗಾಡಿ ಒಳಗೆ ತೋರಿಸ್ತೆ ಬನ್ನಿ. ಆ್ಯಕ್ಚುಲಿ ಲೋಕಲ್ ಟ್ರಿಪ್ಪೆಲ್ಲ ಮಾಡ್ತಿದ್ದೆ. ಲೋಕಲ್ ಟ್ರಿಪ್ ಮಾಡೋತ್ತಿಗೆ ಮ್ಯಾಟೆಲ್ಲ ಹಾಕೋದಿಲ್ಲ, ಯಾಕಂದರೆ ಸ್ವಲ್ಪ ಗಲೀಜು ಮಾಡ್ತಾರೆ ಅಂದೇಳಿ ಮ್ಯಾಟೆಲ್ಲ ತೆಗ್ದಿಟ್ಟಿತ್ತು ಸದ್ಯಕ್ಕೆ. ಗಾಡಿ ಒಳಗಿಂದ ಕಾಂಬತ್ತಿಗೆ ನಿಮ್ಗೆ ಹಿಂಗಿರುತ್ತೆ. ಇದು ಆ್ಯಕ್ಚುಲಿ ಬೆವರು ಸಿಕ್ಕಾಪಟ್ಟಿ ಶೆಕೆ ಜಾಸ್ತಿ ಇತ್ತು. ಎ ಸಿ ಗಾಡಿ, ಬಟ್ ಎ ಸಿ ಹಾಕಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅಲ್ಲ, ಹಂಗಾಗಿ ಆ್ಯಕ್ಚುಲಿ ಎಂತ ಹೇಳಿ ಎಲ್ಲರೂ ಇದು ಕೊಯಮತ್ತೂರು ಸೀಟ್ ಅಂತ ಕರೀತಾರೆ. ಟಿ.ಟಿ.ಎಲ್ ಇಪ್ಪು ನಾರ್ಮಲ್ ಸೀಟ್ಸ್ ಇದಲ್ಲ, ಟಿ.ಟಿ.ಎಲ್ ಇಪ್ಪು ಸಪೂರ ಸೀಟ್ಸ್ ಬಾಗುತ್ತೆ. ನೀವು ಬೇರೆ ಗಾಡಿಲೆಲ್ಲ ಖಂಡಿತ ಸಾಕು, ಬಟ್ ಇದು ಸ್ವಲ್ಪ ಅಗ್ಲೆ ಜಾಸ್ತಿ ಇತ್ತು ಮತ್ತು ಬಕೆಟ್ ಸೀಟ್ಸ್ ಇದು ಪೂರ ನಿಮಗೆ ಕಂಫರ್ಟ್ ಜಾಸ್ತಿ ಸಿಕ್ಕಿತ್ತು. ಮತ್ತು ಪುಷ್ ಬ್ಯಾಕ್ ಲೆವೆಲ್ ಕೂಡ ನೀವು ಕಾನ್ ತಿಪ್ಪಕ್ಕೂ ಸಾಕು. ತೋರಿಸ್ತೇ ಕಾಣಿ, ಕಂಪ್ಲೀಟ್ಲಿ ಫ್ಲ್ಯಾಟ್ ಫುಲ್. ನೀವು ಅಷ್ಟು ಮನಿಕೊಳ್ಳಕ್ಕೆ, ಬಟ್ ಹಿಂದಿಪ್ಪರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತು. ಹಂಗೆ ಮನಿಕೊಂಡ್ರೆ ಎಲ್ಲರೂ ಹಾಗೆ ಮನಿಕೊಂಡ್ರೆ ಓಕೆ. ಪುಷ್ ಬ್ಯಾಕ್ ಸೀಟ್ಸ್ ಇದು ಅಷ್ಟು ಸೀಟು ಇದರಲ್ಲಿತ್ತು, ಗಾಡಿಯಲ್ಲಿತ್ತು ಅಷ್ಟು ಸೀಟ್ಸು ಪುಷ್ ಬ್ಯಾಕ್ ಇತ್ತು. ಮತ್ತೆಂತ ಹೇಳಿದ್ರೆ ಈ ರೂಫು ಇದರಲ್ಲಿ ಇರಲಿಲ್ಲ, ನಾನು ಪರ್ಚೇಸ್ ಮಾಡೋತ್ತಿಗೆ ಇರಲಿಲ್ಲ. ಈ ರೂಫ್ ನಾನು ಮಾಡಿಸೋದು ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಲೈಟ್ ಕೊಟ್ಟು ಆಕ್ರಲಿಕ್ ಶೀಟ್ ಹಾಕಿ ಅದ್ರ ಮೇಲೆ ಮಾಡೋದು. ಇದನ್ನೆಲ್ಲ ಈಗ ಡೇದಲ್ಲಿ ಅಷ್ಟು ನಿಮ್ಗೆ ಚಂದ ಬತ್ತಿಲ್ಲ, ನೈಟಲ್ಲಿ ಹೆಂಗೆ ಬರುತ್ತೆ ಅನ್ನೋದು ಹೇಳಿ ವಿಡಿಯೋ ಎಲ್ಲ ಹಾಕ್ತೆ ಕಂಪ್ಲೀಟ್ಲಿ. ಅದನ್ನು ನೀವು ಕಾಣ್ತಿತ್ತು ಸಾಕು, ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಕಂಡಿರಿ ಬರುತ್ತೆ. ಕಡೆಗೆ ಇದು RGB ಸ್ಟ್ರಿಪ್ ಕೂಡ ಅಷ್ಟೇ. RGB ಸ್ಟ್ರಿಪ್ ನಾವೇ ಮಾಡೋದು. ಇದು RGB ಸ್ಟ್ರಿಪ್ನ ತರಿಸಿ ಅಲ್ಯೂಮಿನಿಯಂ ಫೈಬರ್ನ ಕಟ್ ಮಾಡಿ ಪೀಸ್ನ ಅದನ್ನೆಲ್ಲ ಮಾಡಿಸೋದು. ಇದನ್ನು ಇನ್ನು ಬ್ಯಾಕ್ ಸೈಡಲ್ಲಿ ನಿಮಗೆ ಇದು ಕಂಪ್ಲೀಟ್ಲಿ AC ವೆಹಿಕಲ್ ಆಯಿತಾ. ಇದು ನಿಮಗೆ ಫುಲ್ಲು ಇಲ್ಲೇ 1 2 3 4 5 6 6 ವೆಂಟಿಲೇಟರ್ ಇತ್ತು. ಸಾರಿ, AC ಔಟ್ಲೆಟ್ 6 ಇತ್ತು ಇಲ್ಲೇ. ಕಡೆಗೆ ಫ್ರಂಟಲ್ಲಿ 3 ಇತ್ತು. ಈ ಔಟ್ಲೆಟಲ್ಲಿ AC ಬರುತ್ತೆ, ಮತ್ತು ಅದಲ್ಲದೆ ನಿಮ್ಗೆ ಎಕ್ಸ್ಟ್ರಾ ಕೂಲಿಂಗ್ ಬೇಕು, ಇಲ್ಲ AC ಬೇಡ ಅಂದೇಳಿ ಎಲ್ಲರ ಫ್ಯಾನ್ ಬೇಕು, ಆ ಥರ ವಾಮಿಟ್ ಸೆನ್ಸೇಷನ್ ಇತ್ತು, ಫ್ಯಾನ್ ಬೇಕು ಅಂಬಂಗಾರೆ 1 2 2 ಫ್ಯಾನ್ ಇತ್ತು ಬ್ಯಾಕ್ ಸೈಡಲ್ಲಿ. ಕರ್ಟನ್ಸ್ ಎಲ್ಲ ವಿಂಡೋಸ್ಗೂ ಕರ್ಟನ್ಸ್ ಇತ್ತು. ಫ್ಯೂಚರಲ್ಲಿ ಗಾಡಿದು ಸೈಡ್ ಗ್ಲಾಸ್ನ ಬ್ಲ್ಯಾಕ್ ಮಾಡುವಂಥ ಒಂದು ಪ್ಲ್ಯಾನ್ ಹಾಕೊಂಡಿದೆ. ಟಿಂಟ್ ಮಾಡುವ ಅಂತ ಕೇಳಿ, ಗ್ರೀನ್ ಶೇಡ್ ಕೊಡುವ ಇಲ್ಲ ಬ್ಲ್ಯಾಕ್ ಶೇಡ್ ಕೊಡೋದಾ ಬ್ರೌನ್ ಶೇಡ್ ಕೊಡೋದಾ ಅಂತ ಕೇಳಿ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದೆ. ಜಾಸ್ತಿ ಕಾಮ್ಕೋರೆ ನಾನು ಬ್ಲ್ಯಾಕಿಗೆ ಕೊಡ್ತೆ ಅನಿಸುತ್ತೆ. ಅದನ್ನ ನಾನು ಮಾಡೋಕ್ಕಿತ್ತು ಫ್ಯೂಚರಲ್ಲೇ. ಇದರಲ್ಲೆಲ್ಲ ಲೈಟ್ ಆಗ್ತು, RGB ಸ್ಟೆಪ್ಸ್ ಇತ್ತು ಸೈಡಿಗೆ. ಅದು ಬಿಟ್ಟರೆ ಈ ಸೈಡಲ್ಲಿ ಇತ್ತಲ್ಲ, ಇದು ವೈಟು ಮತ್ತು ಇದು ವೈಟ್, ಇದು RGB. ಇದು ವೈಟ್ ಅಂದರೆ ಆರ್ಮ್ ವೈಟ್, ಚಿನ್ನದ ಅಂಗಡಿ ಎಲ್ಲ ಬರ್ತಲ್ಲ ಅದರ ಆರ್ಮ್ ವೈಟ್. ಇದು ಮತ್ತು ಇದು ವೈಟ್ ಆಗಿರಲಿ ಅನ್ಕೊಂಡೇಳಿ ಅದು ನೈಟ್ ಅಲ್ಲ ಬಬ್ಬೆ ಹೆಂಗೆ ಅಂತ ತೋರಿಸ್ತೆ. ಇದು ಇನ್ನು ಬಿಟ್ಟರೆ ನೀವು ಕಂತ ಸಾಕು. ಲಾಸ್ಟ್ ಟೈಮ್ ನಮ್ಮದು ಕಾರಲ್ಲಿ ಇದ್ದಿದ್ದು ಇದು ಬ್ಯಾಡ್ ಮಿಷಿನ್ ಪವರ್ಡ್ ಬೈ ಮಾಡಿಫೈಡ್ ಮಾಫಿಯಾ ಅಂತೇಳಿ ನಮ್ಮದೊಂದು ಗ್ರೂಪ್ ಇದೆ ಆಗಲಿಕ್ಕೆ, ಅದರದ್ದು ಅದು ಹಂಗೆ ಇತ್ತು 2018 ಇದು ನಂದು ID, ಇನ್ಸ್ಟಾಗ್ರಾಮ್ ID. ಆಮೇಲೆ ಇಲ್ಲ ಚೂರು ಕಂಪ್ಲೀಟ್ ಆಗಿತ್ತಪ್ಪ, ಇದೆಲ್ಲ ಬಿಸಿಲಿಗೆಲ್ಲ ಬಿಡ್ತಿರುತ್ತೆ ಒಂಚೂರು ಟೈಟ್ ಮಾಡ್ಕೊಂಡು. ಇದು ಎಂತ ಹೇಳಿದ್ರೆ TV ಹಾಕೋದಿಲ್ಲ, ತೋರೋದಿಲ್ಲ. TV ಎಲ್ಲ ವರ್ಕಿಂಗ್ ಇತ್ತು ನಿಮಗೆ, TV ವಿತ್ ಸಬೂಫರು. ಇದೆಂತ ಹೇಳಿದ್ರೆ ನಿಮಗೆ ಬ್ಲೂ, ಆರೆಂಜು, ಗ್ರೀನು, ರೆಡ್ಡು 3 ಕಲರು ಫಂಕ್ಷನಲ್ಲಿ ನಿಮಗೆ ಡ್ಯಾನ್ಸ್ ಮಾಡೋತ್ತಿಗೆ. ಮುಂದೆ ನಾವಿತ್ತು ಇಲ್ಲ ಗಾಡಿ ಮೂವಿಂಗಲ್ಲೂ ಗೊತ್ತಿಲ್ಲ, ಯಾಕಂದರೆ ಹಿಂದಿನ ಲೈಟ್ ಮುಂದಿನ ಲೈಟ್ ಬಂದಾಗ ಹಾಗೆ ಸ್ವಲ್ಪ ಲೈಕ್ ಇರಲಿ ಅಂತ ಕೇಳಿ ಲೈಟ್ಸ್ ಹಾಕ್ಸೋದು. ಇಲ್ಲ ಫ್ರಂಟಲ್ಲಿ ಯಾರು ಜಾಸ್ತಿ ಜನ ಹಾಕೋದಿಲ್ಲ, ಬಟ್ ನಾವು ಹಾಕಿತ್ತು ಫ್ರಂಟಲ್ಲೇ ಒಳ್ಳೆ ತೋರಲಿ ಅಂದ್ಕೊಂಡೇಳಿ. ಅದಲ್ಲದೆ ನಿಮಗೆ ಎಂಟರ್ಟೈನ್ಮೆಂಟ್ ವಿಷಯಕ್ಕೆ ಬಂದರೆ ನೀವೆಂಥರು ಫುಲ್ಲು ಜೋಶಲ್ಲಿ ಡ್ಯಾನ್ಸಿಂಗ್ಸ್ ಎಲ್ಲ ಮಾಡೋದಂಗಿದ್ರೆ ನೀವು ಇಲ್ಲಿ ಕಾಂತಿಪ್ಪಗೂ ಸಾಕು. ಇಲ್ಲಿ ನೋಡ್ತಿದ್ರಿ ನೀವು JBL 2200 ಬ್ಯಾಟಿಂದು ಒಂದು ಸಬ್ಬು. ಹಾಗೆ ಅಲ್ಲಿ ನಿಮ್ಮ ಕಾಲಡಿಗೆ ಇನ್ನೊಂದು ಇಟ್ಕಾಣಿ, ಅದು ಆ್ಯಕ್ಚುಲಿ ಬೆಸ್ಟ್ ಅವ್ರದ್ದು 1200 ಬ್ಯಾಟಿಂದ. ಆ್ಯಕ್ಚುಲಿ ನನ್ನ ಗಾಡಿಯಲ್ಲಿ ಸಬೂಫರ್ಸು ಡಬಲ್ ಸಬೂಫರು ಗಾಡಿ ಹೊರಗಡೆ ಇಪ್ಪೋದು, ಸಾರಿ ಗಾಡಿ ಒಳಗಡೆ ಇಪ್ಪೋದು. 2 ಸಬೂಫರ್ ಇತ್ತು ಗಾಡಿ ಒಳಗೆ. ಎಂಟರ್ಟೈನ್ಮೆಂಟಿಗೆ, ಗಾಡಿ ಬೇಸಿಗೆ, ನಿಮ್ಗೆ ಡ್ಯಾನ್ಸ್ ಮಾಡೋಕ್ಕೆ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ. ನಾನು ಅವ್ರ ಗಾಡಿ ಹೆಂಗಿತ್ತು ಇವ್ರ ಗಾಡಿ ಹಿಂಗಿತ್ತು ನನಗೆ ಹೇಳ್ಕೊತಿಲ್ಲ, ಬಟ್ ನನ್ನ ಗಾಡಿಯಲ್ಲಿ ಇಪ್ಪು ಬೇಸ್ನ ನೀವು ಒಂದ್ಸರಿ ಚೆಕ್ ಮಾಡಿದ್ರೆ ಫಿದಾಯಿ ಹೋದ್ರಿ. ಅಷ್ಟು ಒಳ್ಳೆ ಬೇಸ್ ಇತ್ತು ಇದರಲ್ಲಿ, ಅಂದರೆ ಡಬಲ್ ಬೇಸ್ ಇಪ್ಪೋದು, ಡಬಲ್ ಸಬೂಫರ್ ಇಪ್ಪೋದ್ರಿಂದ. 4 ಸ್ಪೀಕರ್ಸ್ ಇತ್ತು ಪೈನೋರಿಂದ. ಆ್ಯಕ್ಚುಲಿ ಇಲ್ಲೇ ಗೇರ್ ನಾಬಲ್ ಅಪ್ಡೇಟ್ ಮಾಡೋದು ಇತ್ತು, ತರಿಸಿಟ್ಟದೇ ಇತ್ತು, ಬಟ್ ಅದನ್ನು ಫಿಟ್ ಮಾಡೋಕ್ಕಾಗಲಿಲ್ಲ ನಮಗಿನ್ನು, ಪುರ್ಸೋದಿಲ್ಲ. ಇಲ್ಲೇ ನೀವು ಕಾಂತಿಪ್ಪಗೆ ಸಾಕು ಬಾಟಲ್ ಹೋಲ್ಡರ್ ಇಲ್ಲೊಂದು ಹಾಕಿದೆ, ಆಚೆ ಡೋರಾಗ ಮತ್ತೊಂದಿತ್ತು. ನಾನು ಆಗ ತೋರಿಸೋದು ಸ್ಕೇಲ್ ಮಾಡಲ್ ಗಾಡಿ ಇದೆ, ಧೂಳಾಯಿತು. ರೇಂಜ್ ರೋವರಿಂದ ನಂದು ಒಂದು ಸಣ್ಣ ಡ್ರೀಮ್ ಇದೆ, ರೇಂಜ್ ರೋವರ್ ಡಿಸ್ಕವರ್ ಇದೆ. ಇದು ಆ್ಯಕ್ಚುಲಿ ರೇಂಜ್ ರೋವರ್ ಡಿಸ್ಕವರ್ ಇದು ಸ್ಕೇಲ್ ಮಾಡಲ್ಲ, ಅದಕ್ಕೆ ನಾನು ನನ್ನ ಗಾಡಿಗೆ ನಾನು ಮುಂದೆನೇ ಇಟ್ಕೊಂಡಿದ್ದೆ.
ನನ್ನ ಕನ್ಸು ನನ್ಸು ಮಾಡ್ತೀನಿ ಕಾರ್ ನಾನು ಗಾಡಿ ಓಡಿಸ್ಕತ್ತು ಹಂಗಾಗಿ ಕಡೆಗೆ ಮತ್ತಂತಂದರೆ ಸಾಂಗ್ ಬೇಡ ನಾನು ಅಂತ್ಯಾಕ್ಷರಿ ಆಡ್ತೇವೆ ಸಿಂಗಿಂಗ್ ಮಾಡ್ತೇವೆ ಅನ್ನೋಳಿ ಹೇಳೋರಿಗೆ ಇಲ್ಲೊಂದು ಬೆಸ್ಟ್ ಆಪ್ಷನ್ ಎಲ್ಲ ಇಟ್ಟಿದೆ ಸ್ಪೀಕರ್ ಔಜಾ ಅವ್ರದ್ದು ಮೈಕು ಮತ್ತು ಆಡಿಯೋ ಎಕ್ಸಿಂದು ಮಿಕ್ಸರ್. ಇದನ್ನೆಂತ ಅನ್ನೋಳಿ ಹೇಳ್ರೆ ಬ್ಲೂಟೂತ್ ಇದು ಆ್ಯಕ್ಚುಲಿ ನಿಮ್ಮ ಸಾಂಗಿಂಗೆಲ್ಲ ಹೇಳಿದಾರೆ ಯೂಸ್ ಆಗ್ತು ಮೈಕು, ಅದಕ್ಕೂ ಮೈಕು ರೆಡಿ ಇಟ್ಟಿದೆ. ಅದಲ್ಲದೆ ನಿಮಗೆ ಚಾರ್ಜಿಂಗ್ ಸ್ಲಾಟು ಆ್ಯಕ್ಚುಲಿ ಇಲ್ಲಿ 2 ಪಿನ್ ಇತ್ತು, ಇಲ್ಲಿ ಬೇಕಾದರೆ ನೀವು ಅಡಾಪ್ಟರ್ ನಂತರ ರೆಡಿ ಇತ್ತು. ಒಂದು 7-8 ಪಿನ್ ಇದ್ರಲ್ಲಿ ಹಾಕೊಳ್ಳೋಕೆ, 2 ಪಿನ್ ಇಲ್ಲ ಹಾಕೊಳ್ಳೋಕೆ. 2 ಪಿನ್ ನಾನು ಯಾರಿಗೆ ಕೊಡೋದಿಲ್ಲ, ನಾನೇ ಯೂಸ್ ಮಾಡ್ತೇವೆ. ಇಲ್ಲಿ ಕ್ಯಾಮ್ರಾಕ್ಕೆ ಆಗಲಿ ಇಲ್ಲ ಮೊಬೈಲಿಗಾಗಲಿ ಸಾಂಗ್ಸಿಗಾಗಲಿ ಅದಕ್ಕೆ ಯೂಸ್ ಮಾಡ್ತೆ. ಇಲ್ಲಿ ಇಪ್ಪದನ್ನು ಒಂದು 4 ಜನ ಇಲ್ಲಿ ಇಬ್ಬರು ಯೂಸ್ ಮಾಡ್ರೆ, ಮತ್ತು ಕೆಳಗಡೆ ಎಲ್ಲ ಬದಿ ಇತ್ತು ಅದೆಲ್ಲ ಆಚೀಚೆಗೆ ಇಪ್ಪರೆಲ್ಲ ಪ್ಯಾಸೆಂಜರೆಲ್ಲ ಯೂಸ್ ಮಾಡ್ತಾರೆ ಎಲ್ಲ ಆನ್ ಮಾಡ್ಲಿಕ್ಕೆ. ಗಾಡೀಲಿ ಇನ್ವರ್ಟರ್ ಇತ್ತು ಮತ್ತು ಎಕ್ಸ್ಟ್ರಾ ಗಾಡಿಗೆ AC ವೆಂಟ್ ಇಲ್ಲಿ 3 ಇತ್ತು. ನೀವು ಕಾಂತಿ ಪೂಸಾಕ 3 AC ವೆಂಟ್ ಇತ್ತು. ಗಾಡಿ AC ಹಾಕೋದೊಂದು 3-4 ನಿಮಿಷದೊಳಗೆ ಇಡೀ ಗಾಡಿ ಕೂಲ್ ಆಗಿಬಿಡುತ್ತೆ. ಶೆಕೆ ಅಂದರೆ ಎಂತ ನಳಿ ಗೊತ್ತಿರೋದಿಲ್ಲ ಹಂಗತ್ತೆ. ಕಡೆಗೆ ಇಲ್ಲಿ ಆಡಿಯೋಕ್ಸ್ ನೀವು ಕಾಂತಿ ಪೂಸಾಕು ಎಷ್ಟು ಕೊಟ್ಟಿದೆ ಎಲ್ಲಿ ಕೊಟ್ಟಿದೆ ಏನು ಅದೆಲ್ಲ ಕಮೆಂಟ್ ಮಾಡಿ ನಾನು ಹೇಳ್ತೇನೆ ಎಂತ ಬೇಕಾದರೆ ನಿಮಗೆ. ಇದು ಆಡಿಯೋಕ್ಸ್ ಅಂತ ಹೇಳಿದ್ರೆ ನಿಮ್ಗೆ ಔಟ್ಪುಟ್ಟು ಬೆಂಕಿ ಆಗಿ ಕೊಡುತ್ತೆ. ಬೇಸ್ ಮಾತ್ರ ಅನ್ಲಿಮಿಟೆಡ್ ಬೇಸ್. ನೀವು ನಾರ್ಮಲ್ ಕೊಡು ಸಬೂಫರಿಗೂ ಆ್ಯಂಪಿಗೂ ಬೇಸಿಗೂ ಆಡಿಯೋಕ್ಸ್ ಕನೆಕ್ಟ್ ಮಾಡಿ ಕೊಡೋದಕ್ಕೂ ನೆಕ್ಸ್ಟ್ ಲೆವೆಲ್ ಇತ್ತು. ಮತ್ತು ನಾನು ಗಾಡಿ ಹೊರಗಡೆ ಒಂದು 6 ಸ್ಪೀಕರ್ ಇತ್ತು ಗಾಡಿ ಹೊರಗಡೆನೆ, ಅದನ್ನು ತೋರಿಸ್ದೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಈ ಥರ ಆಡಿಯೋಕ್ಸ್ ಚಾನಲ್ ಬೇಕೇ ಬೇಕು. ಸೊ ಅದಕ್ಕೆ ಇದನ್ನು ಹಾಕೋದು. ಮತ್ತಿದ್ದು ನನ್ನ ಗಾಡಿ ಕೊಡೋಲ್ಲ ಇದ್ದಿತ್ತು, ನಂಗೆ ಚಂಡಿ ಇಷ್ಟ ಆಗಿ ಹಂಗೆ ಇಟ್ಟಿದೆ. ಮತ್ತು ಇದು ನನ್ನ ಫೇವ್ರೆಟ್ ಲೋಗೋ ಟ್ರಾನ್ಸ್ಫಾರ್ಮರ್, ಇದನ್ನು ನಾನು ಇದಕ್ಕೆ ಹಾಕಿದೆ. ನನ್ನ ಕಾರಲ್ಲೂ ಇದ್ದಿತ್ತು, ಅದನ್ನು ಇಲ್ಲಿ ಹಾಕಿದೆ. ಮತ್ತು ಇಲ್ಲಿ ನೀವು ಕಾಂತಿ ಪೂಸಾಕು ರೆಡ್ ಲೈಟ್ಸ್ ಇದೆಲ್ಲ ಕ್ಯಾಬಿನ್ ಲೈಟ್ಸು. ನಾನು ಆನ್ ಇಪ್ಪದ ವೀಡಿಯೋ ನಿಮಗೆಲ್ಲ ಹಾಕ್ತಿರ್ತೆ. ಕ್ಯಾಬಿನ್ ಲೈಟ್ಸ್ ಇದು ರಾತ್ರಿ ಹೊತ್ತಿಗೆ ಚೆನ್ನಾಗಿ ತೋರುತ್ತಿದ್ರೆ ಎಲ್ಲ ರೆಡ್ ಆಗಿ ತೋರುತ್ತೆ ಫುಲ್ಲು. ನನಗೆ ಬಸ್ಸಾಗೆಲ್ಲ ತೋರುತ್ತಲ್ಲ ಆ ಥರ, ಅದಕ್ಕೆ ಅದನ್ನು ಹಾಕಿಟ್ಟಿದೆ. ಕಡೆಗೆ ಅದು ಬಿಟ್ಟರೆ ನಿಮ್ಗೆ ಇಲ್ಲೇ ಸ್ವಿಚಸ್ ಎಲ್ಲ ಇಲ್ಲಿತ್ತು. ಆ್ಯಕ್ಚುಲಿ ಇದೆಲ್ಲ ಲೈಟ್ ಸ್ವಿಚಸ್, ಇಲ್ಲಿ ಸ್ವಿಚಸ್ಸಲ್ಲೂ ಲೈಟ್ ಆಯ್ತು. 1 2 3 4 ಇದು ಒಂದೇನೋ ಖಾಲಿ ಇತ್ತು, ಅದಕ್ಕೆ ನೆಕ್ಸ್ಟ್ ಏನಾದ್ರು ಲೈಟ್ಸ್ ಎಕ್ಸ್ಟ್ರಾ ಆಡ್ ಆನ್ ಮಾಡ್ದತ್ತಿಗೆ ಹಾಕಕ್ಕಂದೇಳಿ ಹೇಳಿ. ಕಡೆಗೆ ಇತ್ಲ ಬದಿ ಇಲ್ಲೆಲ್ಲ ಕಾಂತಿ ಪೂಸ ಹಾಕಿದೆ. ಎಲ್ಲ ಸ್ವಿಚಸ್ಸು ಇಲ್ಲಿ 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 ಇದೆಲ್ಲ ಸ್ವಿಚಸ್ ಆನ್ ಇತ್ತು. ಇಲ್ಲೊಂದು ಮೊಬೈಲ್ ಆರ್ಡರ್ ಇಟ್ಕೊಂಡಿದೆ, GPS-ಗೆ ಮ್ಯಾಪಿಗೆಲ್ಲರೂ ಬೇಕಾದತ್ತಿಗೆ ಸೈಡಿಗೆ ಇಟ್ಕೊಂಡಿದೆ ಮೊಬೈಲ್ ಆರ್ಡರ್. ಪೆನ್ಡ್ರೈಡು ಟಿವಿದು ಪೆನ್ಡ್ರೈಡ್ ಇಲ್ಲಿ ಕನೆಕ್ಟ್ ಆಗ್ತು. ಟಿವಿದು ಮೇಯ್ನ್ ಸ್ವಿಚ್ ಇಲ್ಲಿತ್ತು, ಆ್ಯಕ್ಚುಲಿ ಕೆಳಗಿತ್ತು, ಬಟ್ ಇದು ಎಕ್ಸ್ಟ್ರಾ ಮತ್ತೊಂದು ಆಲ್ಟರ್ನೇಟಿವ್ ಸ್ವಿಚ್ ಇಟ್ಟಿದೆ. ಅದೇ ಹೇಳಲ್ಲ ಗಾಡಿ ಮ್ಯಾಟೆಲ್ಲ ತೆಗೆದಿಟ್ಟಿದೆ ಅಂತ ಹೇಳಿದ್ರೆ ಫುಲ್ ಮ್ಯಾಟಿಂಗ್ ಬರುತ್ತೆ ಗಾಡಿದು. ನಿಮಗೆ ಫ್ಲೋರ್ ತೋರುವುದೇ ಇಲ್ಲ. ಗಾಡಿದು ಆಚೆ ಸೈಡು ಈಚೆ ಸೈಡು ಮಿಡ್ಲಲ್ಲಿ ಈ ಕಡೆ ಇಲ್ಲಿ ಎಲ್ಲ ಫುಲ್ ಮ್ಯಾಟ್ ಬರುತ್ತೆ. ಬಟ್ ಮ್ಯಾಟ್ ತೆಗೆದಿಟ್ಟಿದೆ ಯಾಕಂದರೆ ಲೋಕಲ್ ಟ್ರಿಪ್ ಹೊಡಿತಿತ್ತು, ಅದು ಲಾಂಗ್ ಟ್ರಿಪ್ ಇಲ್ಲ. ಲೋಕಲ್ ಟ್ರಿಪ್ಪಲ್ಲಿ ಅಂತಂದರೆ ಹೂ ಮುಟ್ಕೊಬಂದಾರು, ಹೂ ಉದ್ರಿ ಅವ್ರಿಗೆ ಗೊತ್ತಿರೋದಿಲ್ಲ ಪಾಪ, ಅದನ್ನು ಮೆಟ್ಕೊತಿರ್ತಾರೆ. ಇಲ್ಲ ಫ್ರೂಟ್ಸ್ ಏನಾದ್ರು ತಂದಿರ್ತಾರೆ, ಬಾಳೆಹಣ್ಣು ಗಿಳೆನೆಲ್ಲ ಅದನ್ನು ಮೆಟ್ಕೊತಿರ್ತಾರೆ. ಆ ಮ್ಯಾಟ್ ಒಳಗೆ ಸಿಕ್ಕ ಬಿದ್ದರೆ ನಮ್ಗೆ ಪ್ರೆಷರ್ ವಾಶ್ ಕೊಟ್ಟು ತೆಗಿಕತ್ತೆ ಸುಮಾರು ರಗಳೆ ಇವತ್ತು. ಅದಕ್ಕೆ ಮ್ಯಾಟ್ ಹಾಕಲಿಲ್ಲ ಸದ್ಯದ ಮಟ್ಟಿಗೆ, ಮ್ಯಾಟ್ ಹಂಗೆ ಇತ್ತು. ಲಗೇಜ್ ಕ್ಯಾರಿಯರ್ ಒಂದೇ ಇಪ್ಪದು ನಂದ್ರಾಗೆ, ಡಬಲ್ ಹಾಕಲಿಲ್ಲ. ಯಾಕಂದರೆ ತಲೆ ಹೊಡಿತು, ಸ್ಪೇಸ್ ಜಾಸ್ತಿ ಇರಲಿ ಅನ್ಕೊಂಡು ಹೇಳಿ. ಡಬಲ್ ಹಾಕೋ ಚೆನ್ನಾಗಿ ತಗೋರುತ್ತೆ ಅಂದೇಳಿ ಸುಮಾರು ಜನ ಹೇಳ್ರಿ, ಬಟ್ ನಾನು ಡಬಲ್ ಹಾಕೋಕೆ ಇಲ್ಲ, ಒಂದೇ ಇರಲಿ ಅಂತ ಕೇಳಿ ಸುಮ್ಮನೆ ಹಂಗೆ ಬಿಟ್ಟಿದೆ. ಎಲ್ಲ ಬರೀ ಗಾಡೀಲಿ ಅಷ್ಟು ಬರೀ ಪ್ಯಾನಿಕ್ ಬಟನ್ ಇತ್ತು, ಪ್ಯಾನಿಕ್ ಬಟನ್ ಇನ್ಸ್ಟಾಲ್ ಮಾಡಿತ್ತು. RTO ರೂಲ್ಸ್ ಹಂಗಿತ್ತಲ್ಲ ಇನ್ಸ್ಟಾಲ್ ಮಾಡ್ಕೊಂಡು, ಸೊ ಇನ್ಸ್ಟಾಲ್ ಮಾಡಿತ್ತು. ಮತ್ತೊಂದು ಎಂತ ಹೇಳಿದ್ರೆ ಇದು ನಿಮ್ಗೀಗ ಈ ಬ್ರೌನ್ ಕಲರೇ ಇದ್ದಿತ್ತು. ಇಲ್ಲೇ ಬ್ರೌನ್ ಆ್ಯಂಡ್ ಕ್ರೀಮ್ ಕಲರ್ ಥೀಮ್ ಆಗಿತ್ತು. ಬಟ್ ನಾವು ಇದೆಲ್ಲ ನಮ್ಮದು ನನ್ನ ಫ್ರೆಂಡ್ ಒಬ್ಬಿದ್ದ ರವಿ ಅನ್ನಿ ಅವು ಮಾಡೋದು ಇದೆ ಪೂರ ಇದೆ ಕಡಿಕೆ ಇದೆಲ್ಲ ಒಂದು ಸ್ವಲ್ಪ ಚಂದ ತೋರಲಿ ಅಂತ ಕೇಳಿ ನಮ್ಗೆ. ಅಂದರೆ ಸ್ವಲ್ಪ ಬ್ಲ್ಯಾಕ್ ಅಂದರೆ ಸ್ವಲ್ಪ ಇದು ಈ ಫ್ಯೂಚರಲ್ಲಿ ಕರ್ಟನ್ ಎಲ್ಲ ಗ್ರೀನ್ ಇತ್ತು ಕಣಿ, ಇದನ್ನೆಲ್ಲ ಬ್ಲ್ಯಾಕ್ ಮಾಡುವಂಥ ಒಂದು ನಮ್ಮದು ಐಡಿಯಾ ಇತ್ತು ಸದ್ಯದಲ್ಲೇ. ಇದನ್ನು ಕೂಡ ಬ್ಲ್ಯಾಕ್ ಮಾಡೋದು, ಇದೆಲ್ಲ ಅವನೇ ಮಾಡೋದು ಬ್ಲ್ಯಾಕ್ ಎಲ್ಲ ಪೂರ ಕಂಪ್ಲೀಟ್. ಕಡೆಗೆ ಇದು ನೇಮ್ ಬೋರ್ಡ್ ನೀವು ಕಾಂತಿ ಪೂಜಾಕ ಸೃಷ್ಟಿ ಡಿಸೈನ್ಸ್ ಬಸ್ರೂರು ಅವ್ರು ಮಾಡೋದು ನೇಮ್ ಬೋರ್ಡು, ಲೈಟಿಂಗ್ ಕೊಟ್ಟು ಕಂಪ್ಲೀಟ್. ಈ ಗಾಡಿದು ಎಲೆಕ್ಟ್ರಿಕ್ ವರ್ಕ್ ಎಲ್ಲಿ ಯಾವ ವಯರ್ ಹೋಯ್ತು ಏನು ಮಾಡಿತ್ತು ಎಲ್ಲ ನಮಗೆ ಗೊತ್ತಿತ್ತು, ಯಾಕಂದರೆ ಕಂಪ್ಲೀಟ್ ನಾವೇ ಮಾಡಿತ್ತು ಎಲ್ಲದು. ಅದನ್ನು ಬ್ಯಾಕ್ ಸೈಡು ನಿಮ್ಗೆ RGB ನೇಮ್ ಬೋರ್ಡೇ ಇತ್ತು. ಈ ಫ್ರಂಟ್ ಈ ಡೋರನ್ನ ಫೋಲ್ಡ್ ಮಾಡೋದು ಹೆಂಗಂದರೆ, ಒಂದು ನಿಮಿಷ, ಇದಕ್ಕೂ ಕೂಡ ಲಾಕ್ ಇತ್ತು. ಹಿಂಗೆ ಫ್ರಂಟಲ್ಲಿ ಎಳೆದು ಹಿಂಗೆ ಪಲ್ಟಿ ಮಾಡಿ ಹಿಂಗೆ ಲಾಕ್ ಮಾಡ್ರೆ ಸೈ, ಮತ್ತೆ ವಾಪಸ್ ಈಚೆ ಬರ್ತಿಲ್ಲ. ಇದ್ರ ಕೂತ್ಕೊಂಡ್ರೆ ಕಾಲಿಗೆ ಅಂತ ಬಿಟ್ಟು ಬಿಡೋದಿಲ್ಲ. ಬನ್ನಿ ನಿಮಗೆ ಹೊರಗಿಂದ ಸ್ಪೀಕರ್ಸ್ ತೋರಿಸ್ತೆ. ಗಾಡಿ ಕೆಳಗೆ ಈಚೆ ಸೈಡಲ್ಲೇ ಒಂದು ನಿಮಗೆ ಈ ಸ್ಪೀಕರ್ ಇಟ್ಕಣಿ. ಇದು ಬೇಸ್ ಕಮ್ಮಿ ಬಟ್ ಸಿಕ್ಕಾಪಟ್ಟಿ ಸೌಂಡ್ ಇತ್ತು. ಮತ್ತು ಅದು ಬೇಸ್ ಕಮ್ಮಿ, ಸೌಂಡ್ ಸಿಕ್ಕಾಪಟ್ಟಿ ಇತ್ತು. ಅಲ್ಲಿ ಒಂದಿದ್ರೆ ಮತ್ತೊಂದಲ್ಲ ಸಾರಿ, ಈಚೆ ಬರೀ 2 ಇತ್ತು. ಅದ್ರಾಗ ಒಂದು ಬೇಸ್, ಒಂದು ಟ್ವಿಟರ್ ಥರ ಕೆಲಸ ಮಾಡುತ್ತೋ ಇಲ್ಲ ಇಟ್ಕಣಿ.
ಇದು ಆ್ಯಕ್ಚುಲಿ ಟ್ವಿಟರ್ ಥರ ಕೆಲಸ ಮಾಡೋದು. ಕೆಳಗಿದ್ದದ್ದು ಈ ಸೈಡ್ ಇತ್ತಲ್ಲ ಇದು ಬೇಸ್, ಇದು ಹೊಡೆದು ರಿಟರ್ನ್ ಬರುತ್ತೆ ಕೆಳಗೆ. ಅಷ್ಟರಲ್ಲಿ ಸ್ವಲ್ಪ ಜಾಸ್ತಿ ಸೌಂಡ್ ಎಫೆಕ್ಟ್ ಬರುತ್ತೆ. ಒಂದು ನಿಮಿಷ ಬನೆಟ್ ಓಪನ್ ಮಾಡಿ. ಬನೆಟ್ ಓಪನ್ ಮಾಡ್ತಿದ್ದಂಗೆ ನಿಮ್ಗೆ ತೋರುತ್ತೆ ಸ್ಪೀಕರ್ಸ್. ಈಗ ಕಾಣ್ತೈತಿ ಸಾಕೆ. ಇದು ಆ್ಯಕ್ಚುಲಿ ಬೇಸ್ ವಿತ್ ಸೌಂಡ್ ಎರಡೂ ಇತ್ತು. ಸ್ವಲ್ಪ ಬೇಸ್ ಜಾಸ್ತಿ ಇತ್ತು. ಅದು ಕಡಿಕೆ ಇತ್ಲ ಬರೀ ಇಲ್ಲಿ ಕಾಂತಿ ಪುಸ್ತಕ. ಇದು ಓಕಲ್ ಆ್ಯಂಬುಲೆನ್ಸ್ಗೆಲ್ಲ ಬರ್ತಲ್ಲ, ಅದು ಓಕಲ್. ನೀವು ಇಲ್ಲಿ ಸೈಡಿಂದ ಕಾಂತಿ ಪುಸ್ತಕ ಔಷಧದ್ದು ಬರುತ್ತೆ. ಔಷಧ ಸ್ಟಿಕ್ಕರ್ ಇಟ್ಕೊಂಡು ಮತ್ತೊಂದು ಹೇಳ್ಕೊಂಡು ಹೇಳ್ರೆ ಇದರಲ್ಲಿ ಇಪ್ಪದು ಸ್ಟೆಬಿಲ್ ಅವ್ರದ್ದು ಸ್ಟ್ರೋಮ್ ಹಾರ್ನ್. ಪ್ಯಾಂಕರ ಅಂತ ಅದರ ಹಾರ್ನ್ ಇಲ್ಲಿ ಕಾಂತಿ ಪುಸ್ತಕ ಸ್ಟೆಬಿಲ್ ಸ್ಟ್ರೋಮ್ ಹಾರ್ನ್. ಅದು ಬಿಟ್ಟರೆ ಎರಡು ನಾರ್ಮಲ್ ಪಿಂಕ್ ಹಾರ್ನ್ ಕೂಡ ಇದ್ರಾಗಿತ್ತು. ಅದು ಬಿಟ್ಟರೆ ಲಾಕ್ ಆಯಿತು. ಬಡಾರ್ ಶಬ್ದ ಅಂತ ಇಲ್ಲ, ಜಸ್ಟ್ ಪ್ರೆಸ್ ಮಾಡ್ರಾಯ್ತು ಈಗ ಕಂಪ್ಲೀಟ್ ಲಾಕ್ ಆಯಿತು. ಇದು ಫಾರ್ಚುನರಿಂದ ಓಲ್ಡ್ ಫಾರ್ಚುನರ್ ಮೇರೆ ನೀವು ಹಾಕೋಕಂಡೆ. ನಂಗೆ ನೀವು ಅಷ್ಟು ಇಷ್ಟ ಇಲ್ಲ, ಅದಕ್ಕೆ ಓಲ್ಡ್ ಹಾಕೋದು. ಇದು ಭೂತ ಅಪ್ಪೈ ಕಟ್ಟದ್ದು ತಗೊಬಂದು ಕಡೆಗೆ ಇದೊಂದು ತಗಡ ಹಾಕ್ರೆ ರಗಳೆ ಹತ್ತನಲ್ಲಿ ನುಗ್ಲಾಗಿ ಎಲಿಮೆಂಟ್ ಕಟ್ಟೋದು ಹಾಕಿ. ಇದೆರಡು ಚೆನ್ನ ತೋರತ್ತನಲ್ಲಿ ಅಂತ ಗೊಂಡಿ ಅಂತ ಇದಕ್ಕೆ ಅದೆರಡು ಹಾಕದ್ದು. ಕಡೆಗೆ ಲಿಪ್ ಎಲ್ಲರೂ ವೈಬ್ರೇಷನ್ ಆಚೀಚೆ ಆಪುಗಾಗನಳಿ ಇದೊಂದು ಕ್ರೋಮಿಂದೊಂದು ಸ್ಟೀಲ್ ಪಟ್ಟಿ ಇದೆ, ಅದನ್ನು ಕಟ್ ಮಾಡಿ ಇಲ್ಲಿ ಹಾಕೋದು ಮಿರರ್. ಕಂಪ್ಲೀಟ್ಲಿ ಎಂತೆಲ್ಲ ಹೇಳಕ್ಕೆ ಅದೆಲ್ಲ ಹೇಳಿದೆ. ಸಬೂಫರಿಂದ ಇಲ್ಲಿ ಗಾಡಿ ಸಿಸ್ಟಮಿಂದ ಇಲ್ಲಿ ಒಳ ಕೂಕಂಕೆ ಕಂಫರ್ಟ್ ಅದು ಇದು ಪ್ರತಿಯೊಂದು. ನಿಮಗೆಲ್ಲರೂ ಟ್ರಿಪ್ ಗಿಪ್ಪಿತ್ತ ಪ್ಲ್ಯಾನ್ ಮಾಡೋಕ್ಕಿತ್ತ ಅಂದೇಳಿ ಹೇಳ್ರೆ ನಮ್ಮ ಗಾಡಿಗೆ ನೀವು ಧಾರಾವಾಹಿ ಬುಕ್ಕಿಂಗ್ ಮಾಡ್ಲಕ್ಕು. ನಿಮ್ಮ ಎಂಟರ್ಟೈನ್ಮೆಂಟೇ ನಿಮಗೆ ಏನು ಫೆಸಿಲಿಟೀಸ್ ಬೇಕು ಅದನ್ನೆಲ್ಲ ಗಾಡೀಲಿ ಲೋಡೆಡ್ ಮಾಡಿತ್ತು. ಸದ್ಯದಲ್ಲೇ ಒಂದು ಸ್ವಲ್ಪ ಪಾರ್ ಲೈಟ್ಸ್ ಆಗಿ ಸಾಕು ಗಾಡಿಗೆ, ಬ್ಲಿಂಕರ್ ಲೈಟ್ಸು, ಲೇಸರ್ಸು, ಆಮೇಲೆ ಒಂದು ಸ್ಮೋಕರ್ ಇದನ್ನೆಲ್ಲ ಆ್ಯಡ್ ಆನ್ ಮಾಡೋಕ್ಕಿತ್ತು. ಅದೆಲ್ಲ ಮಾಡ್ರ ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತಿರ್ತೆ ಇನ್ಸ್ಟಾಗ್ರಾಮಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಪಟ್ಟ ಅಪ್ಡೇಟ್ ಆಯ್ತು ಯೂಟ್ಯೂಬ್ಗಿಂತ ಮುಂಚೆ. ಅದನ್ನೆಲ್ಲ ಆ್ಯಡ್ ಆನ್ ಮಾಡೋಕ್ಕಿತ್ತು, ಸ್ಮೋಕರು, ಪಾರ್ ಲೈಟ್ಸು, ಲೇಸರ್ ಲೈಟ್ಸ್ ಎಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ಸ್ಟಿಕ್ಕರಿಂಗ್ ವರ್ಕ್ಸು, ಗ್ರಾಫಿಕ್ಸ್ ಎಲ್ಲ ಕಮ್ಮಿ. ಈ ಸೈಡಲ್ಲಿ ನೀವು ಕಾಂತಿತ್ತು ಸಾಕು, ಈ ಸ್ಟ್ರೆಚಲ್ಲಿ ಇಪ್ಪದು ಈ ಗ್ರಾಫಿಕ್ಸು, ಈ ಟ್ರಾವೆಲರ್ ಗ್ರಾಫಿಕ್ಸ್ ಇದನ್ನೆಲ್ಲ ತೆಗೆದು ಚೇಂಜ್ ಮಾಡು ಒಂದು ಪ್ಲ್ಯಾನ್ ಇತ್ತು. ಬಟ್ ಇದು ಸೀಸನ್ ಅಲ್ಲ, ಹಂಗಪ್ಪ ಈ ದುಡ್ಡಿನ ಕೊರತೆ ಇಪ್ಪದ್ರಿಂದ ಎಲ್ಲ ಮಾಡೋಕೆ ಹೋಗಿಲ್ಲ. ಫ್ಯೂಚರಲ್ಲಿ ಒಂದೊಂದೇ ನಿಮ್ಮ ಸಪೋರ್ಟ್ ಹೆಂಗಿತ್ತು ನಮಗೆ ಕಂಡು ಹಾಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಆಗಲಿ ಇಲ್ಲ ಯೂಟ್ಯೂಬಲ್ಲಿ ಆಗಲಿ ಕಂಡು ನನಗೆಲ್ಲರೂ ಬುಕ್ಕಿಂಗ್ ಕೊಟ್ಟರೆ, ಬುಕ್ಕಿಂಗ್ ಬಂತಂದೇಳಿ ಹೇಳ್ರೆ ಗಾಡಿದು ನಿಮಗೆ ಬೇರೆ ಸ್ಪೆಷಲ್ ಪ್ರೈಸಲ್ಲೇ ನಿಮಗೆ ನಿಮ್ಮ ಟೂರ್ನ ಎಂಜಾಯ್ ಮಾಡ್ತೀರಿ ನೀವು. ಆ ಪ್ರೈಸಲ್ಲೇ ನಿಮಗೆ ಗಾಡಿನ ಕಳಿಸಿಕೊಡ್ತೆ. ನಾನೇ ಬತ್ತೆ ಈ ಗಾಡಿಗೆ ನಾನು ಯಾರನ್ನು ಕಳಿಸೋದಿಲ್ಲ, ನಾನೇ ಬತ್ತೆ. ಮತ್ತೊಂದು ಗಾಡಿ ಸದ್ಯದಲ್ಲೇ ಬಂದಿತ್ತು, ಬಟ್ ಒಂದು ಸ್ವಲ್ಪ ಕೆಲಸ ಇತ್ತು, ರೆಡಿ ಆಗ್ತಾಯಿತ್ತು. ಗ್ರಾಫಿಕ್ಸ್ ಅಂದರೆ ಸ್ಟಿಕ್ಕರ್ ಎಲ್ಲ ಆದಮೇಲೆ ತೋರಿಸ್ತೆ ಯಾವ ಗಾಡಿ ಏನು ಅನ್ಕೊಂಡೇಳಿ. ಅದು ನನ್ನದೇ ಗಾಡಿ, ದೊಡ್ಡ ಗಾಡಿ ಅಲ್ಲ, ಸಣ್ಣ ಗಾಡಿ. ತೋರಿಸ್ತೀನಿ ನಿಮಗೆ ಫ್ಯೂಚರಲ್ಲಿ ಅಂತ ಹೇಳಿ. ಬಟ್ ಸದ್ಯಕ್ಕೆ ಇದು ಗಾಡಿ ನನ್ನ ಗಾಡಿ ವಿಡಿಯೋ ಇಷ್ಟೇ ಇರ್ಬೋದು. ಎಲ್ಲ ಸಾಕು, ನೀವು ಕಂಡಿರಿ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ. ಒಳಗೆ ಹೆಂಗಿತ್ತು ಏನಾಗಿತ್ತು ಕಂಪ್ಲೀಟ್ ರಿವ್ಯೂ ವೀಡಿಯೋ ಬೇಕಂದೇಳಿ ಹೇಳಿರಿ. ವಿಡಿಯೋ ದೊಡ್ಡದಾಯ್ತು ಅನ್ಸುತ್ತೆ, ಕಂಡಿರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೆ ನೆಕ್ಸ್ಟ್ ಕಂಟೆಂಟ್ ಅಂತ ಅನ್ಕೊಂಡೇಳಿ ಥಿಂಕ್ ಮಾಡಿ ಒಂದು ಕಂಟೆಂಟ್ ಬಿಡ್ತೆ. ನಮ್ಮದು 4-5 ದಿನದ ಒಳಗಡೆ ಮತ್ತೊಂದು ವೀಡಿಯೋ ಬಿಡ್ತೆ. ವಾರಕ್ಕೊಂದು 2 ವೀಡಿಯೋ ಬಿಡೋ ಹಂಗೆ ಮಾಡ್ಕೊಂತೆ. ಮತ್ತೆ ಅಂತಂದೇಳಿ ಹೇಳ್ರೆ ಗಾಡಿ ಬಗ್ಗೆ ಇಷ್ಟೇ. ನೀವೇನಾದ್ರು ಹೊಸ್ದಾಗಿ ನನ್ನ ಚಾನಲ್ನ ಕಾಣ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿದ್ದೀರಿ. ಪಕ್ಕದಲ್ಲಿ ಬೆಲ್ ಐಕನ್ ಒತ್ತಿ, ಯಾಕಂದರೆ ನಾನು ಇನ್ಸ್ಟೆಂಟಾಗಿ ವೀಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನೀವು ಪಟ್ಟ ಹೋಗಿ ಕಾಣ್ಲಿಕ್ಕೆ ನಂದು ID ಹೊಡೆದು ಸರ್ಚ್ ಮಾಡೋದು ಬೇಡ ಅಂದೇಳಿ ಹೇಳಿದೆ. ಕುಂದಾಪುರ ಗಂಡಿ ನಿಮಗೆ ಸಪೋರ್ಟ್ ಮಾಡಿ. ನನ್ನ ಭಾಷೆ ನಿಮ್ಗೆ ಎಷ್ಟು ಜನರಿಗೆ ಅರ್ಥ ಆಯಿತು ಇಲ್ಲ ಗೊತ್ತಿಲ್ಲ, ಯಾಕಂದರೆ ನನಗೆ ಧಾರಾಳವಾಗಿ ಒಂದೇ ಲಕ್ಕದ ಬಪ್ಪುದು ಈ ಭಾಷೆ, ಅದಕ್ಕೆ ಹಿಂಗೆ ಮಾತಾಡ್ತಿದ್ದೆ. ಇಷ್ಟು ಹೇಳೋಕೆ ಇಷ್ಟಪಡುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿದಿರಿ. ಸಪೋರ್ಟ್ ಹೀಗೆ ಇರಲಿ ಮುಂದಿನ ವೀಡಿಯೋಗೂ. ನಮಸ್ಕಾರ.